ಮುಡಾ ಕೇಸ್ನ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯನವರಿಗೆ ಮತ್ತೊಂದು ಶಾಕ್ ಎದುರಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ 500 ಕೋಟಿ ಕಿಕ್ ಬ್ಯಾಕ್ ಪಡೆದಂತ ಗಂಭೀರವಾದ ಆರೋಪ ಈಗ. ಸಿದ್ದರಾಮಯ್ಯ ಮೊದಲ ಅವಧಿಯಲ್ಲಿ ಕಿಕ್ ಬ್ಯಾಕ್ ಪಡೆದಂತ ಆರೋಪ ಇದೆ. ಗಣಿ ಗುತ್ತಿಗೆ ಹೆಸರಲ್ಲಿ ಸಿಎಂಗೆ 500 ಕೋಟಿ ಕಿಕ್ ಬ್ಯಾಕ್ ಪಡೆದಂತ ಆರೋಪವನ್ನ ಎದುರಿಸ್ತಾ ಇದ್ದಾರೆ. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ರಾಜ್ಯಪಾಲರಿಗೆ ಅರ್ಜಿ ಹಾಕಲಾಗಿದೆ. ಸಾಮಾಜಿಕ ಕಾರ್ಯಕರ್ತ ಎಚ್ ರಾಮಮೂರ್ತಿ ಗೌಡ ಮನವಿ ಮಾಡಿದ್ದಾರೆ. ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ. ಮುಡಾ ಕೇಸ್ ಈಗಾಗಲೇ ಸಿದ್ದರಾಮಯ್ಯನವರಿಗೆ ಬಹಳ ದೊಡ್ಡ ಸಂಕಷ್ಟವನ್ನ ತಂದಿಟ್ಟ ಪ್ರಕರಣ ಇದು. ಮುಡಾ ಕೇಸ್ನ ತನಿಖೆಯ ಸುಳಿಯಿಂದ ಈಗ ತಾನೇ ಜಾರ್ಕೊಂಡಂತಹ ಸಿದ್ದರಾಮಯ್ಯನವರಿಗೆ ಮತ್ತೊಂದು ಕಡೆ ಲೋಕಾಯುಕ್ತ ಕೊಟ್ಟಂತಹ ಬಿ ರಿಪೋರ್ಟ್ ಏನಿದೆ ಅದರ ಮೇಲೂ ಕೂಡ ಇಡಿ ಹಾಗೆ ಈ ಪ್ರಕರಣದ ದೂರುದಾರ ಸ್ನೇಹಮಯಿ ಕೃಷ್ಣ ತಕರಾರು ಅರ್ಜಿ ಸಲ್ಲಿಸಿದ್ದು ಅದು ಒಂದು ಕಡೆ ಟೆನ್ಷನ್ ಆದ್ರೆ, ಈಗ ಮತ್ತೊಂದು ತಲೆನೋವು. 500 ಕೋಟಿ ಕಿಕ್ ಬ್ಯಾಕ್ ಆರೋಪ. ಸಿದ್ದರಾಮಯ್ಯನವರು ಈ ಹಿಂದೆ ಸಿಎಂ ಆಗಿದ್ದ ಸಂದರ್ಭದಲ್ಲಿ ಕಿಕ್ ಬ್ಯಾಕ್ ಪಡೆದಂತಹ ಆರೋಪವನ್ನ ಎದುರಿಸ್ತಾ ಇದ್ದಾರೆ. ಸಾಮಾಜಿಕ ಕಾರ್ಯಕರ್ತ ಎಚ್ ರಾಮಮೂರ್ತಿ ಗೌಡ ದೂರು ಕೊಟ್ಟಿದ್ದಾರೆ. ಗಣಿ ಗುತ್ತಿಗೆ ನವೀಕರಿಸೋದಕ್ಕೆ ಸಿಎಂ 500 ಕೋಟಿ ಪಡೆದಿದ್ದಾರೆ ಅನ್ನೋ ಆರೋಪ ಇರೋದು. 2015ರಲ್ಲಿ 8 ಗಣಿ ಗುತ್ತಿಗೆ ನವೀಕರಣವನ್ನ ಸಿಎಂ ಸಿದ್ದರಾಮಯ್ಯನವರು ಮಾಡಿದ್ರು. ಆಗ ಸಿಎಂ ಆಗಿದ್ರು. ಗಣಿ ಹರಾಜು ಹಾಕೋ ಬದಲಿಗೆ ನವೀಕರಣ ಮಾಡಿದ್ರು ಸಿದ್ದರಾಮಯ್ಯನವರು. ಗಣಿ ಹರಾಜು ಹಾಕಿದ್ರೆ ಸಾವಿರಾರು ಕೋಟಿ ಸರ್ಕಾರಕ್ಕೆ ಆದಾಯ ಬರ್ತಾ ಇತ್ತು. ಆದ್ರೆ ಈಗ ನವೀಕರಣ ಮಾಡಿಕೊಟ್ಟಿದ್ದಕ್ಕೆ 500 ಕೋಟಿ ಕಿಕ್ ಬ್ಯಾಕ್ ಪಡೆದಿರುವಂತ ಆರೋಪ. ಅದರ ಜೊತೆಗೆ ಸಿಎಂ ಈ ನಿರ್ಧಾರದಿಂದ ಸರ್ಕಾರಕ್ಕೆ 5,000 ಕೋಟಿ ನಷ್ಟ ಆಗಿದೆ ಅನ್ನೋ ಆರೋಪ ಕೂಡ ಎದುರಿಸಬೇಕಾಗಿದೆ. ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಅಡಿ ತನಿಖೆಗೆ ಅನುಮತಿ ಕೋರಿ ದೂರು ದಾಖಲಾಗಿದೆ. ತನಿಖೆ ಬಾಕಿ ಇರೋ ಗಣಿ ಕಂಪನಿಗಳ ಲೈಸೆನ್ಸ್ ಅನ್ನ ನವೀಕರಣ ಮಾಡದಂತ ಆರೋಪ ಈಗ ಸಿಎಂ ಎದುರಿಸ್ತಾ ಇರೋದು. ಸಾಕಷ್ಟು ವರ್ಷಗಳಿಂದ ಬಾಕಿ ಇದ್ದ ಲೈಸೆನ್ಸ್ 2015ರಲ್ಲಿ ನವೀಕರಣ ಆಗುತ್ತೆ. ಸಿಎಂ ವಿರುದ್ಧ ದೂರಿನ ಬಗ್ಗೆ ಗವರ್ನರ್ ಮಾಹಿತಿ ಪಡ್ಕೊಂಡಿದ್ದಾರೆ. ದೂರುದಾರ ರಾಮಮೂರ್ತಿ ಗೌಡ ಜೊತೆ ಗೆಹ್ಲೋಟ್ ಚರ್ಚೆ ನಡೆಸಿದ್ದಾರೆ. ದೂರು ಸ್ವೀಕರಿಸಿದ್ದಾರೆ. ಕಾನೂನು ವಿಭಾಗದ ಅಭಿಪ್ರಾಯಕ್ಕೆ ಕಳಿಸಿಕೊಟ್ಟಿದ್ದಾರೆ ಗವರ್ನರ್. ಸಾಲಿಸಿಟರ್ ಜನರಲ್ ಬಳಿ ಚರ್ಚೆ ನಡೆಸಿ ರಾಜ್ಯಪಾಲರು ತೀರ್ಮಾನ ತೆಗೆದುಕೊಳ್ತಾರೆ. ಕೇಂದ್ರ ಸರ್ಕಾರ ಸುಗ್ರೀವಾಜ್ಞೆ ಮೂಲಕ ತಿದ್ದುಪಡಿ ಮಾಡಿತ್ತು. ಗಣಿಗಳ ಹರಾಜಿನ ಮೂಲಕ ಹಂಚಿಕೆ ಮಾಡಬೇಕು ಅಂತ. ಆದ್ರೆ 8 ಗಣಿ ಕಂಪನಿಗಳ ಗುತ್ತಿಗೆ ಏನಿದೆ ಅದನ್ನ ಸಿಎಂ ಸಿದ್ದರಾಮಯ್ಯನವರು ಹರಾಜು ಹಾಕೋ ಬದಲಿಗೆ ನವೀಕರಣ ಮಾಡಿದ್ರು. ನವೀಕರಣ ಮಾಡಿದ್ದಕ್ಕೆ 500 ಕೋಟಿ ಕಿಕ್ ಬ್ಯಾಕ್ ಪಡೆದಿದ್ದಾರೆ ಅನ್ನೋ ಆರೋಪ. ಸರ್ಕಾರಕ್ಕೆ 5,000 ಕೋಟಿ ನಷ್ಟ ಆಗಿದೆ ಅನ್ನೋ ಆರೋಪವನ್ನ ಎದುರಿಸ್ತಾ ಇದ್ದಾರೆ. 500 ಕೋಟಿ ಕಿಕ್ ಬ್ಯಾಕ್ ಆರೋಪ. ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಗುತ್ತಾ? ಸಿದ್ದರಾಮಯ್ಯ ವಿರುದ್ಧ ತನಿಖೆಗೆ ರಾಜ್ಯಪಾಲರು ಅನುಮತಿಯನ್ನ ಕೊಡ್ತಾರಾ? ಮಾರ್ಚ್ 4ರಂದೇ ರಾಜ್ಯಪಾಲರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ಪತ್ರ ಹೋಗಿದೆ. ಏಪ್ರಿಲ್ 1ನೇ ತಾರೀಕು ರಾಜ್ಯಪಾಲರನ್ನ ದೂರುದಾರ ಭೇಟಿಯಾಗ್ತಾರೆ ರಾಮಮೂರ್ತಿ ಗೌಡ. ಅವರ ಜೊತೆ 3 ಗಂಟೆಗಳ ಕಾಲ ಚರ್ಚೆ ಮಾಡಿದ್ದಾರೆ ರಾಜ್ಯಪಾಲರು. ಸಾಲಿಸಿಟರ್ ಜನರಲ್ಗೆ ವರದಿ ನೀಡೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ ರಾಜ್ಯಪಾಲರಿಗೆ. ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಅಡಿ ಪ್ರಾಸಿಕ್ಯೂಷನ್ಗೆ ಮನವಿ ಮಾಡಲಾಗಿದೆ. 8 ಕಂಪನಿಗಳ ಗಣಿ ಗುತ್ತಿಗೆ ನೀಡಿದ ನಂತರ ಸಿದ್ದರಾಮಯ್ಯನವರ ಆಸ್ತಿಯಲ್ಲೂ ಕೂಡ ಗಣನೀಯ ಏರಿಕೆ ಆಗಿದೆ ಅನ್ನೋ ಆರೋಪವನ್ನು ಮಾಡಲಾಗ್ತಾ ಇದೆ. ಅಲ್ಲಿ ತನಕ ಇದ್ದಂತ ಆಸ್ತಿಗೂ 8 ಕಂಪನಿಗಳ ಗಣಿ ಗುತ್ತಿಗೆ ನೀಡಿದ ನಂತರದ ಸಿದ್ದರಾಮಯ್ಯನವರ ಆಸ್ತಿಗೂ ವ್ಯತ್ಯಾಸ ಇದೆ, ಸಾಕಷ್ಟು ವ್ಯತ್ಯಾಸ ಇದೆ ಅನ್ನೋ ಆರೋಪ ಇದೆ. ಗಣಿ ಗುತ್ತಿಗೆ ನವೀಕರಣದಿಂದಾಗಿ ಮುಖ್ಯಮಂತ್ರಿಗಳು 500 ಕೋಟಿ ಕಿಕ್ ಬ್ಯಾಕ್ ಅನ್ನ ಪಡೆದಿದ್ದಾರೆ ಅನ್ನೋ ಗಂಭೀರವಾದ ಆರೋಪ ಇದೆ. ಈ ಪ್ರಕರಣದ ಬಗ್ಗೆ ದೂರು ಈಗಾಗಲೇ ರಾಜ್ಯಪಾಲರಿಗೆ ಹೋಗಿದೆ. ಮಾರ್ಚ್ 4ನೇ ತಾರೀಕೆ. ಏಪ್ರಿಲ್ 1ನೇ ತಾರೀಕು ಈ ದೂರನ್ನ ಕೊಟ್ಟಂತಹ ಸಾಮಾಜಿಕ ಕಾರ್ಯಕರ್ತ ರಾಮಮೂರ್ತಿ ಗೌಡ ರಾಜ್ಯಪಾಲರನ್ನ ಭೇಟಿಯಾಗಿದ್ದಾರೆ. 3 ತಾಸು ಚರ್ಚೆ ನಡೆಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.